ಮೂಲವ್ಯಾಧಿಗೆ ರಾಮಬಾಣ ಅಂತಂದರೆ 1 ಲೋಟ ಮಜ್ಜಿಗೆಗೆ ಮೂಲಂಗಿ ರಸವನ್ನು ಸೇರಿಸ್ಕೊಂಡು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಯಾವ ರೀತಿ ಅಂತ ನೋಡೋಣ ಬನ್ನಿ. ಹಾಯ್, ವೆಲ್ಕಮ್ ಟು ರತ್ನ ಶಿವು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಾಟರ್ಡೆ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ಮೂಲಂಗಿ ಗಡ್ಡೆಯ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಬೇಳೆ, ಮೂಲಂಗಿಯನ್ನು ಹೆಚ್ಕೊಂಡಿರೋವು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿಯನ್ನು ಹಾಕಿ 4ರಿಂದ 5 ಸೀಟಿ ಹೊಡೆಸ್ಲಿಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಎಲ್ಲರೂ ಫೇವ್ರೇಟ್ ಅಂತಲೇ ಹೇಳ್ಬೋದು, ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟನ್ನು ಲೋ ಫ್ಲೇಮ್ಗಿಟ್ಟು ಈ ಕಡೆ ನಾನಿಲ್ಲಿ ಒಂದು ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಮೇಗಿನ ಪದರನ್ನೆಲ್ಲ ಹೆರೆದು ಇಲ್ಲಿ ಹೆರಿತಾ ಇದ್ದೀನಿ. ಈ ಬೆಳಗ್ಗೆ ಮಾರ್ನಿಂಗ್ ಇದಕ್ಕೆ ನಾವು ಮಜ್ಜಿಗೆನ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಇದು ಮೂಲಂಗಿ ರಸವನ್ನು ನಾವು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಮೂಲವ್ಯಾಧಿ ಇರೋರಿಗೆ ಈ ಥರ ಮೂಲವ್ಯಾಧಿ ಬೇಗನೆ ಕಡಿಮೆ ಆಗುತ್ತೈತಿ. ಅದಕ್ಕೆ ಈ ಥರ ರಸವನ್ನು ಹಿಂಡಿ ಡೈಲಿ ಬೆಳಗ್ಗೆ ಕುಡಿಬೇಕು. ಎಲ್ರಿಗೂ ನಾಷ್ಟಾನ ಹಾಕಿಕೊಟ್ಟು ಅವರೆಲ್ಲ ನಾಷ್ಟ ಮಾಡ್ತಾಯಿದ್ರು. ನೆಕ್ಸ್ಟ್ ನಾನಿಲ್ಲಿ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಚಪಾತಿಯನ್ನು ಮಾಡಲಿಕ್ಕೆ ಹಿಟ್ಟನ್ನು ಮೊದಲೇ ಕಲಸಿಟ್ಟಿದ್ದೀನಿ, ಈಗ ಮಾಡ್ತಾಯಿದ್ದೀನಿ. ಈ ಮೂಲವ್ಯಾಧಿ ಇರೋರು ಚಪಾತಿಯನ್ನು, ಅವಲಕ್ಕಿಯನ್ನು ಮತ್ತು ಉಪ್ಪಿಟ್ಟನ್ನು, ಈ ಥರ ಗೋಧಿ ಕೂಳನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇವತ್ತು ಸಾಟರ್ಡೆ ಅಂತ ಬೇಗನೆ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆದರು ಹುಡುಗರೆಲ್ಲ. ಅವರು ಬ್ರೆಡ್ ಟೋಸ್ಟ್ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಅದಕ್ಕೆ ಇಲ್ಲಿ ನಾನು ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ. ಕುಕ್ಕರಿಗೆ ಹಾಕಿದ್ದ ಮೂಲಂಗಿ, ಬೇಳೆ, ಟೊಮೊಟೊ ಎಲ್ಲ ಚೆನ್ನಾಗಿ ಕುದ್ದಿದ್ದವು. ನೆಕ್ಸ್ಟ್ ಇಲ್ಲಿ ನಾನು ಮೂಲಂಗಿ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಪಾತ್ರೆಯನ್ನು ಇಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ, ಬೆಳ್ಳುಳ್ಳಿ ಮತ್ತಂದರೆ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬೆಂದಿಂದ ನೀರನ್ನು ಹಾಕಬೇಕು ಸ್ವಲ್ಪ. ನೆಕ್ಸ್ಟ್ ಇದಕ್ಕೆ ನಾವು ಖಾರ ಪುಡಿ, ಅರಿಶಿನ ಪುಡಿ ಮತ್ತಂದರೆ ಸಾಂಬಾರು ಪೌಡ್ರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟ್ ನಾವು ಕುದಿಸಿಟ್ಕೊಂಡಿರೋ ಬೇಳೆ ಅವುಗಳನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಟೇಸ್ಟಿಯಾಗಿರೋ ಮೂಲಂಗಿ ಸಾಂಬಾರು ರೆಡಿ ಆಯಿತು. ರೈಸ್ಗೆ ಮೂಲಂಗಿ ಸಾಂಬಾರು ಮತ್ತು ಚಪಾತಿಗೆ ಮೆಂತ್ಯ ಸೊಪ್ಪಿಂದ
ಮೆಂತ್ಯ ಸೊಪ್ಪು ಮತ್ತು ಬೇಳೆಯನ್ನು ಹಾಕಿ ಪಲ್ಯ ಮಾಡಿದ್ದೆ. ಇದು ಸ್ಯಾಟರ್ಡೇಯ ಬ್ಲಾಗ್ ಆಗಿತ್ತು. ನಿಮ್ದು ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು.